ಭೈರವಂ ಭೈರವಾಕಾರಂ ಭೈರವತಂತ್ರ ಭೈರವತಂತ್ರದ ಇಂದಿನ ವಿಡಿಯೋ ಏನಂದರೆ ಇದು ದೀಪ. ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಇದು ದೀಪ. ಏನು ದೀಪ ತೋರಿಸ್ತಾ ಇದ್ದಾರೆ ಅಂದ್ಕೋಬೋದು ನೀವು. ಹಾಗೇನೆ ಇಲ್ಲಿ ನೋಡಿ, ಇದು ಮೂಲಿಕೆ. ಇದ್ರ ಹೆಸರು ಕಾಡು ತುಂಬೆ ಅಂತ ಹೇಳ್ತಾರೆ. ಇದ್ರ ಹೆಸರು ಕಾಡು ತುಂಬೆ ಅಂತಾರೆ. ಒಳ್ಳೆಯ ಔಷಧ ಗುಣಗಳಿದೆ. ಮತ್ತು ಹಾಗೇ ಇದರ ಲೆಕ್ಕ ಏನು ಅಂತಂದರೆ, ಮನೆಯೊಳಗಡೆ ನೆಗೆಟಿವ್ ಎನರ್ಜಿ ಇದ್ದರೆ ಈ ಕಾಡು ತುಂಬೆನ ತಗೊಬಂದು ಒಳ್ಳೆ ಟೈಮಲ್ಲಿ ಇದಕ್ಕೆ ಎಲ್ಲ ಕಾಡು ಜನ ಮತ್ತು ಋಷಿಮುನಿಗಳು, ಈ ಕಾಡಲ್ಲಿ ವಾಸ ಮಾಡೋಂಥವ್ರು, ಇವರೆಲ್ಲ ದಾರ ಹುಡಿಕೊಂಡು ಎಲ್ಲಿ ಹೋಗ್ತಿದ್ರು, ಏನಿಲ್ಲ ದಾರಾಗಿರೆ ಏನಿಲ್ಲ, ಈ ಥರದ್ದು ಈ ಕಾಡು ತುಂಬೆನ ತಗೊಬಂದು ದೀಪದ ಬೆಳಕಿಗೆ ಕತ್ತಲೆ ಆದರೆ ದೀಪ ಹಚ್ಬೇಕಲ್ಲ, ಅದಕ್ಕೆ ಇದನ್ನೇ ಬತ್ತಿ ಮಾಡಿಕೊಂಡು ಮಾಡ್ತಿದ್ರು. ಇದು ಹೆಂಗಪ್ಪ ಮಾಡೋದು ಅಂದರೆ ನಾನು ತೋರಿಸ್ಕೊಡ್ತೀನಿ, ಹಂಗೆ ಸ್ವಲ್ಪ ನೋಡ್ತಾಯಿರಿ. ನೋಡಿ, ಈ ಎಲೆಯನ್ನು ನೋಡಿ ಈ ಥರ ಬತ್ತಿ ಥರ ಮಾಡಿಕೊಂಡು ಇಲ್ಲಿಗೆ ಹಾಕೋಬೇಕು. ಇಲ್ಲಿಗೆ ಹಾಕ್ಕೊಂಡು ನಾವು ಹಿಂಗೆ ಹಾಕ್ಬಿಟ್ಟು, ಇದು ಎಣ್ಣೆ, ಮಾಮೂಲಿ ಎಣ್ಣೆ, ದೀಪಕ್ಕೆ ಎಣ್ಣೆನೇ, ಬೇರೇನೂ ಎಣ್ಣೆ ಅಲ್ಲ ಇದು. ಹಂಗಿನ ಎಣ್ಣೆ ಅಂದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು, ಇದು ಎಣ್ಣೆ ಐತಲ್ವ ಅಜ್ಜಿ, ಇದಕ್ಕೆ ಇಲ್ಲೊಂದು ಬತ್ತಿ ಹಚ್ಚಿದ್ದೀನಿ. ಇದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ. ಇದನ್ನು ಚೆಕ್ ಮಾಡೋಕ್ಕೆ ಮಾಡಿದ್ದು. ಆದರೆ ಇದರಲ್ಲಿ ಕಾಡು ತುಂಬೆ ಥರನೇ ಬೇಕಾದಷ್ಟು ಬಳ್ಳಿಗಳಿರುತ್ತೆ. ಅದೇ ಎಲ್ಲ ಬಳ್ಳಿನೂ ಇದೇ ಥರ ಬರೋಲ್ಲ. ಹಂಗಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ದಾರನೇ ಬೇಕಾಗಿಲ್ಲ, ಬತ್ತಿನೂ ಬೇಕಾಗಿಲ್ಲ, ಎಳೆ ಬತ್ತಿನೂ ಬೇಕಾಗಿಲ್ಲ. ಈ ಥರ ಇದು ಮಾಡೋದ್ರಿಂದ ಈ ಸೊಪ್ಪಲ್ಲಿರುವಂಥ ಗುಣಗಳು, ಯಾವುದೇ ಸೊಳ್ಳೆ ಮತ್ತು ನೆಗೆಟಿವ್ ಎನರ್ಜಿಗಳಿದ್ದರೆ ಮನೆಯಲ್ಲಿ ಹೋಗುತ್ತೆ, ದೃಷ್ಟಿ ದುರ್ಬಲ ಎಲ್ಲ. ಈ ದೀಪನ ಹಚ್ಕೊಳ್ಳೋದ್ರಿಂದ ಮನೆಯೊಳಗಡೆ ಯಾವುದೇ ಥರದ ಇದರ ಸ್ಮೆಲ್ಲು ಎಲ್ಲ ಕಡೆಗೆ ಹೊರಡಿ ಯಾವುದೇ ಥರ ತೊಂದರೆ ಆಗದಂಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದು ನೋಡ್ಕೊಳ್ಳಿ. ಈ ಕಾಡು ತುಂಬೆ ಎಲೆ ಸಿಕ್ಕಿದ್ರೆ ಗಿಡ ಕಿತ್ಕೊಂಬಂದು ನಿಮ್ಮ ಮನೆಗಳಲ್ಲೂ ಬತ್ತಿ ಹಚ್ಕೊಳ್ಳಿ. ಒಳ್ಳೆ ಪ್ರಕೃತಿ ದತ್ತವಾಗಿ ಆಗಿರೋಂಥದ್ದು ಫೈನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಳಿತೆ ನೋಡಿ. ಯಾವ ದಾರನೂ ಸುದ ಏನೂ ಮಾಡೋಕ್ಕಾಗಲ್ಲ. ನಮಸ್ಕಾರ.